ಕಲಬುರಗಿ ಜಿಲ್ಲೆಯ ಗಣಜಿಲ್ಕೇಡ್ ಗ್ರಾಮದಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ಜನರು ದಿನದಿಂದ ದಿನಕ್ಕೆ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಸಮಸ್ಯೆ ಬಗೆಹರಿಸಲು ಅನೇಕ ಬಾರಿ ಜನರು ಪ್ರಯತ್ನಿಸಿದ್ರು. ಇದುವರೆಗೂ ಯಾವ ನಾಯಕರು ಕೂಡ ಸ್ಪಂದಿಸಿಲ್ಲ ಎಂಬ ಆರೋಪ ಗ್ರಾಮಸ್ಥರಿಂದ ಕೇಳಿ ಬರ್ತಿದೆ. ಇಂದು ನಮ್ಮ ಚಾನೆಲ್ ಮೂಲಕ ಗಣಜಿಲ್ಕೇಡ್ ಗ್ರಾಮದ ನಿಜವಾದ ಸ್ಥಿತಿಯನ್ನು ನಿಮ್ಮ ಮುಂದಿಡುತ್ತಿದ್ದೇವೆ. ನಮ್ಮ ವರದಿಗಾರರು ಗ್ರಾಮಕ್ಕೆ ಭೇಟಿ ನೀಡಿದ ವೇಳೆ ದಾಖಲಿಸಿದ ದೃಶ್ಯಗಳಲ್ಲಿ ರಸ್ತೆ ಮೇಲೆ ನೇರವಾಗಿ ನೀರು ಹರಿಯುತ್ತಿರುವುದು ಸ್ಪಷ್ಟವಾಗಿ ಕಾಣುತ್ತದೆ. ಗ್ರಾಮದಲ್ಲಿ ಸಮರ್ಪಕವಾದ ಡ್ರೈನೇಜ್ ವ್ಯವಸ್ಥೆ ಇಲ್ಲದೆ ಸಂಪೂರ್ಣ ಅವ್ಯವಸ್ಥೆ ಉಂಟಾಗಿದೆ. ಜಲಜೀವನ್ ಮಿಷನ್ ಯೋಜನೆಯಡಿಯಲ್ಲಿ ನಳ ಸಂಪರ್ಕ ಕಲ್ಪಿಸಲಾಗಿದೆ. ಆದರೆ ಇದು ಯಾವುದೇ ಸೂಕ್ತ ಯೋಜನೆ ಇಲ್ಲದೆ ಅಳವಡಿಸಲಾಗಿದೆ ಎಂಬ ಆರೋಪಗಳು ಗ್ರಾಮಸ್ಥರಿಂದ ಕೇಳಿಬರ್ತಿದೆ. ಪೈಪ್ಲೈನ್ಗಳಿಗೆ ಸರಿಯಾದ ಅಳವಡಿಕೆ ಇಲ್ಲ, ಗುಣಮಟ್ಟದ ಸಾಮಗ್ರಿಗಳನ್ನು ಬಳಸಿಲ್ಲ ಎಂಬುದರಿಂದ ಅನೇಕ ಕಡೆ ಲೀಕ್ ಆಗುತ್ತಿವೆ ಅಂತ ಜನರು ಆರೋಪ ಮಾಡಿದ್ದಾರೆ. ಗ್ರಾಮದ ಕೆಲವರು ಹೇಳುವಂತೆ ಈ ಲೀಕ್ಗಳಿಂದ ರಸ್ತೆ ಮೇಲೆ ನೀರು ಹರಿದು ಮಕ್ಕಳು ವೃದ್ಧರು ಜಾರಿ ಬಿದ್ದು ಗಾಯಗೊಂಡ ಘಟನೆಗಳು ನಡೆದಿವೆ. ಕೆಲವು ಜನರು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾದ ದಾಖಲಾತಿಗಳು ನಮ್ಮ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇನ್ನೊಂದೆಡೆ ಬೇಲೂರು ಗಣಜಿಲ್ಕೇಡ್ ಸಂಪರ್ಕ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಪ್ರಯಾಣವೇ ದುಸ್ತರವಾಗಿದೆ. ವಿಶೇಷವಾಗಿ ಶಾಲಾ ಮಕ್ಕಳು ಪ್ರತಿದಿನ ಈ ರಸ್ತೆಯಲ್ಲಿ ಸಂಚರಿಸಬೇಕಾದ ಪರಿಸ್ಥಿತಿ ಎದುರಾಗಿದೆ. ಹಾಳಾದ ರಸ್ತೆಯಿಂದ ಗ್ರಾಮದಲ್ಲಿ ಧೂಳಿನ ಸಮಸ್ಯೆ ಹೆಚ್ಚಾಗಿದ್ದು ಜನರ ಆರೋಗ್ಯದ ಸಮಸ್ಯೆಗಳು ಎದುರಿಸುತ್ತಿದ್ದಾರೆ. ದಿನನಿತ್ಯದ ಜೀವನವೇ ಕಷ್ಟಕರವಾಗಿದೆ. ಗಣಜಿಲ್ಕೇಡ್ ಗ್ರಾಮದ ಎಲ್ಲಾ ನಿವಾಸಿಗಳು ತಮ್ಮ ಕ್ಷೇತ್ರದ ಶಾಸಕರು ತಕ್ಷಣ ಗ್ರಾಮಕ್ಕೆ ಭೇಟಿ ನೀಡಿ ವಾಸ್ತವ ಸ್ಥಿತಿಯನ್ನು ಪರಿಶೀಲಿಸಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆ ಮತ್ತು ಜೆಜಿಎಂ ಕಾಮಗಾರಿಗಳನ್ನು ಪರಿಶೀಲಿಸಿ ಕೂಡಲೇ ಶಾಶ್ವತ ಪರಿಹಾರ ಕೈಗೊಳ್ಳಬೇಕೆಂದು ನಮ್ಮ ಮಾಧ್ಯಮದ ಮೂಲಕ ಮನವಿ ಮಾಡಿದ್ದಾರೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳು ಕಾಗದಕ್ಕೆ ಮಾತ್ರ ಸೀಮಿತವೇ. ಗ್ರಾಮೀಣ ಜನರ ಈ ನೋವಿಗೆ ಯಾವಾಗ ಸ್ಪಂದನೆ ಸಿಗಲಿದೆ? ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಳುವರೇ ಎಂಬುದು ಈಗ ದೊಡ್ಡ ಪ್ರಶ್ನೆಯಾಗಿದೆ. ಸಾಮಾಜಿಕ ಸಮಸ್ಯೆಗಳ ವಿರುದ್ಧ ಸದಾ ಧ್ವನಿ ಎತ್ತುವಲ್ಲಿ ನಾವು ಸದಾ ಸಿದ್ಧ. ಜನರ ನೋವು, ನೈಜ ಸಮಸ್ಯೆಗಳನ್ನು ನಿಮ್ಮ ಮುಂದಿಡುವುದೇ ನಮ್ಮ ಕರ್ತವ್ಯ. ಇದು ನಿಮ್ಮ ಟಿವಿ7 ನ್ಯೂಸ್ ಕರ್ನಾಟಕ. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್, ಕಲಬುರಗಿ. ಏನರ ಒಂದು ವ್ಯವಸ್ಥೆ ಮಾಡೋದು ಅಂತಂದ್ರೆ ನಮಗೆ ಮನ್ಯಾಗ ಬಜೆಟ್ ಇರ್ತಾವ. ಏನರ ಒಂದು ನಾಲಿ ಗತಿ ಮಾಡಿದ್ರೆ ಕರೆಕ್ಟಾಗಿ ನೀರನ್ನು ಒಂದು ನಾಲಿಗೆ ಹೋಗ್ತಾವೆ. ಏನು ಮಾಡೋದ್ರೆ ಬಿಡೋದು ರೋಡ್ ತುಂಬ ಹರಿತಾವೆ. ನಾಲಿ ಸಂಬಂಧಪಡ್ತಲ್ರಿ, ಮತ್ತು ಅವರೇ ಮಾಡಿಕೊಡ್ಬೇಕಾಗ್ತದೆ. ಮಾಡಿದ್ವಿ ಎಲ್ಲ ನಾಲಿ ಮಾಡ್ತೀನಿ ಅಂದ್ರೆ ಇನ್ನೂ ಯಾವ ಮಾಡ್ತೀವಿ ಸರ್ವೆ ಮಾಡ್ಕೊಂಡು ಹೋಗ್ಯಾರಿ, ನಾಲಿದು ಮಾಡಿಲ್ರಿ. ನಮ್ಮ ಬೇಲೂರು ಕ್ರಾಸ್ಲಿಂದ ರೋಡ್ ಹೆದಗೆಟ್ಟು ಹೋಗಿದೆ. ಇದಕ್ಕೆ ನಮ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ನಮ್ಮ ಗ್ರಾಮೀಣ ಮತಕ್ಷೇತ್ರದ MLAರು ಅವರು ನಮ್ಗೆ ನಿಗಾ ವಹಿಸಬೇಕು. ಈ ರೋಡ್ ಅಂಬೋದು ತಾವು ತನಿಖೆ ಮಾಡಬೇಕು. ರೋಡ್ ಬಿ ಆಲ್ಮೋಸ್ಟ್ ಈಗ ಪೂರ ಹೊಡೆದು ಹೋಗಿದೆ, ಡಸ್ಟ್ ಬಿ ಹೇಳ್ತಾ ಇದೆ. ಇದು ಎಲ್ಲ ನೋಡಿ ಕಿಶನ್ ಅವರು ಈಗ ನಮ್ಮ ಈ ಗಣಜಿಲ್ಕೇಡ, ಕುಂಸಿ, ಬೇಲೂರು ಮತ್ತು ಬಬ್ಲಾದಿದಾಗ ಬೈಕ್ಗಳು ಬರ್ತಾವ. ಈ ಎಲ್ಲ ಜನಗಳು ಅಲ್ಲಿ ನೀರು ಬಂದು ಕಡ್ಕೊಂಡು ಬೀಳ್ತಾ ಇದ್ದಾರೆ. ಇವೆಲ್ಲ ನೋಡಿ ಕಿಶನ್ ತಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡ್ತೀನಿ, ತಾವು ತನಿಖೆ ಮಾಡಿ ಕಿಶನ್ ಆದಷ್ಟು ಬೇಗ ಈ ನಮ್ಮ ಗಣಜಿಲ್ಕೇಡ ಗ್ರಾಮ ಮತ್ತು ಬೇಲೂರು ಗ್ರಾಮ, ಕುಂಸಿ ಗ್ರಾಮ, ಬಬ್ಲಾದಲ್ಲಿಂದ ಬರ್ತಕ್ಕಂಥ ಜನರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಮತ್ತು ರೋಡ್ ಅಂತೂ ಈಗ ಆಲ್ಮೋಸ್ಟ್ ಈಗ ಪೂರ ಒಡೆದು ಹೋಗಿದೆ. ಅದಕ್ಕೆ ಟಚಪ್ಪಿಂಗ್ ಆಯಿತು. ಮತ್ತು ತಮ್ಮ ಬಜೆಟ್ನಲ್ಲಿ ಇತ್ತಪ್ಪ ಅಂತಂದ್ರೆ ಫುಲ್ ರೋಡ್ ಮಾಡೋಂಥ ವ್ಯವಸ್ಥೆ ಮಾಡಬೇಕು. ಅಲ್ಲಿ ನೋಡಿದ್ರೆ ಜನಗಳು ಭಾಳ ಬೀಳ್ತಾ ಇದ್ದಾರೆ, ದನಕರ ಬೀಳ್ತಾ ಇದ್ದಾರೆ. ಇಲ್ಲಿ ನೋಡಬೇಕಾದ್ರೆ ನಮ್ಮೊಬ್ಬರು ಹ್ಯಾಂಡಿಕ್ಯಾಪ್ ಇದ್ದರು, ಅವ್ರು ಕೂಡ ಬೀಳ್ತಾ ಇದ್ದಾರೆ. ಈ ರೋಡ್ ನೋಡ್ಬೇಕು, ತಾವು ತನಿಖೆ ಮಾಡಿ ಕಿಶನ. ಈಗ ನಿಮಗೆ ಲೈನಲ್ಲಿ ಹೇಳೋದು ಅದೇ ದಯಮಾಡಿ ಮತ್ತು ನಮ್ಮ ಪ್ರೆಸ್ನವ್ರಿಗೆ ಹೇಳೋದು ಒಂದು ಕಟ್ ಮಾಡಿ ಮೇನ್ ಫಸ್ಟ್ ಅನ್ಬೇಕಾಯ್ತಾರೆ. ನಾವು ಮೀಡಿಯಾದವರಿಗೆ ಹೇಳ್ತಾ ಇದ್ದೀನಿ, ಇದು ಒಂದು ಸ್ಟೆಪ್ ಕಟ್ ಮಾಡಿ ಇದೊಂದು ಸ್ಟೆಪ್ ಹಾಕೋದು ಮಾಡಕ್ಕೆ ಹೋಗ್ಬೇಡ್ರಿ. ನಾವು ಏನು ಮಾತಾಡೋದು ನಮ್ಮದು ಏನು ಆರ್ಥಿಕ ಪರಿಸ್ಥಿತಿ ಇದೆ ಅದು ಎಲ್ಲ ನೀವು ಟೋಟಲಿಯಾಗಿ ಬಿಡುಗಡೆ ಮಾಡಬೇಕು. ನಾವು ಈಗ ನಾವು ಹೇಳೋದು ನೀವು ಅರ್ಧ ಕಟ್ ಮಾಡಿ ಹಾಕ್ಲಿಕ್ಕೆ ಹೋಗ್ಬಿಡೋದು ದಯಮಾಡಿ. ಯಾಕಂದ್ರೆ ಭಾಳ ಮೀಡಿಯಾದವ್ರಿಗೆ ನೋಡಿನ ಇದು ಇಷ್ಟು ಮಾತ್ರ ಕಟ್ ಮಾಡೋದು, ಇದು ಚೇಂಜ್ ಮಾಡೋದು ನಮ್ಮಲ್ಲಿ ಆದಂಥ ಕಥೆ ಏನು. ಮತ್ತು ಗಣಜಿಲ್ಕೇಡ ಗ್ರಾಮದಲ್ಲಿ ಭೀ ನಮ್ಮದು ನೀರಿಂದ ಅದು ನೋಡಬೇಕಾದ್ರೆ ಅಭಾವ ನೋಡ್ಬೇಕಾಯ್ತಂದ್ರೆ ನಮ್ಮ ಗ್ರಾಮ ಪಂಚಾಯತಿದಾಗ ಕುಂಸಿ ಗ್ರಾಮ ಪಂಚಾಯತಿ ಬರ್ತಂಥ ಗಣಜಿಲ್ಕೇಡ ಗ್ರಾಮ ಮೊದಲು ಮಾಡಿ ನಮ್ಮಲ್ಲಿ 5 ಮಂದಿ ಮೆಂಬರ್ಗಳಿದೆ ಮತ್ತು ಅಧ್ಯಕ್ಷರು ಕೂಡ ನಮ್ಮಲ್ಲಿದೆ. ಆ ನೀರಿನ ಅಭಾವ ನೋಡಬೇಕಾಯ್ತದೆ. ತೆಳಗೆ ದಲಿತ ಓಣಿ ಪೂರ ಏನಾಗ್ತಾ ಇದೆ ಎಂಬುದು ಅದು ಲೈವ್ನಲ್ಲಿ ಭೀ ನೀವು ಭೀ ನೋಡಬೇಕು. ದಯಮಾಡಿ ನಮಗೆ ಸಂಬಂಧಪಟ್ಟ ಅಧಿಕಾರಿ ಮತ್ತು ಸಂಬಂಧಪಟ್ಟ ನಮ್ಮ MLA ಅವರು ದಯಮಾಡಿ ತಮಗೆ ಕಳಕಳಿಯಿಂದ ಬೇಡ್ಕೊಳ್ತೀನಿ, ಇದು ನಮಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಬೇಲೂರು ಕ್ರಾಸ್ಲಿಂದ ಮತ್ತು ಗಣಜಿಲ್ಕೇಡ್ ತನಕ ರೋಡ ಇದೆ.
ಬಟ್ ಅದು ವಾರಿ ಏರ್ತಕ್ಕಂಥ ಅಲ್ತನ ವ್ಯವಸ್ಥೆ ಇಲ್ಲ. ಫುಲ್ ನೀರು ಬಂದು ಕಿಸನ ಡ್ಯಾಮೇಜ್ ಆಗೋಗಿದೆ. ಅಲ್ಲಿ ಲಾರಿಗಳಿಗಂತೂ ನಾವು ಏನು ಅವ್ರಿಗೆ ವೈಯಕ್ತಿಕವಾಗಿ ನಾವೇನು ಮಾತಾಡ್ತಂಥ ಅವಶ್ಯಕತೆ ಇಲ್ಲ. ತಾವು ದಯಮಾಡಿ ತಮಗೆ ಧನ್ಯವಾದ ಹೇಳ್ತೀನಿ. ನಮ್ಮ MLA ಅವರಿಗೆ ಮತ್ತು ನಮ್ಮ ಅಧಿಕಾರಿಗಳಿಗೆ ಧನ್ಯವಾದ ಹೇಳ್ತೀನಿ. ಇದಿಷ್ಟು ಮಾತ್ರ ಬೇಗವಾಗಿ ಆ ಸ್ಪಾಟ್ ಮೇಲೆ ಬಂದು ಕಿಸಿನ ತನಿಖೆ ಮಾಡಿ ಕಿಸಿನ ಅವ್ರ ನಿರ್ಣಯ ತೊಗೊಂಡು ಕಿಸಿನ ಮಾಡಬೇಕು ಅಂತೇಳಿ ಹೇಳ್ತೀನಿ. ತಮಗೆ ಧನ್ಯವಾದ ಹೇಳ್ತೀನಿ. ಜೈ ಭೀಮ್ ಜೈ. ಸರ್, JGMದಿಂದ ಹೇಳ್ಬೇಕಾಯ್ತಲ್ಲ, ಗಣಜಿಕೆರೆ ಗ್ರಾಮದಾಗ JGM ಮಾಡಿದಾರ. ಮಾಡಿ ಮೇಳಕ್ಕೆ ಅದಕ್ಕೆ ಕರೆಕ್ಟಾಗಿ ಅದಕ್ಕೆ ಫೌಂಡೇಶನ್ ಹಾಕಿಲ್ಲ. ಫೌಂಡೇಶನ್ ಅಂತಂದರೆ ನಾಲಿ ಪೈಪ್ ಹಾಕ್ಲಿಕ್ಕೆ ಪೈಪ್ ಹಾಕಿಬಿಟ್ಟಿದ್ದಾರೆ. ಪೈಪ್ ಹಾಕಿ ಮಾಡೋಕ್ಕೆ ಅದಕ್ಕೆ ಬೆಡ್ ಏನಿರ್ತಲ್ಲ CC ಅದು ಕರೆಕ್ಟಾಗಿ ಮಾಡಿಲ್ಲ. ಅದು ಸ್ವಲ್ಪ ಮಾಡ್ಯಾರ, ಅದು ಕಿತ್ತು ಹೋಗಿಬಿಟ್ಟಿದೆ. ಪೂರಾ ನಾಲಿ ನೀರು ಎಲ್ಲ ನೀರು ಕೂಡಿ ಕಿಸನ ಪೂರಾ ಹದಗೆಟ್ಟು ಹೋಗಿದೆ ಸರ್. ತಾವಾದ್ರೆ ಭೀ ನೀವು ವಿಡಿಯೋ ಮಾಡ್ಕೊಂಡು ನೋಡಿದ್ರಿ, ಅದು ಎದುರೇ ಕಾಣ್ತದ. ಅವ್ರು ಡೂಪ್ಲಿಕೇಟ್ ಕೆಲಸ ಮಾಡ್ಯಾರ ಅಂತ ಭೀ ನಾವು ಹೇಳಲ್ಲ. ಪಂಚಾಯತ್ PDO ಅಧಿಕಾರಿಗಳಿಗೆ ನಾವು ಏನು ಹೇಳಪ್ಲೇ ಇಲ್ಲ. ಅವ್ರು ಕರೆಕ್ಟಾಗಿ ಏನು ಕೆಲಸ ಮಾಡ್ತಾರ ಅವರಿಗೆ, ಅಧ್ಯಕ್ಷರಿಗೆ ಮತ್ತು ಮೆಂಬರ್ಗಳಿಗೆ ಸಂಬಂಧಪಟ್ಟದ್ರಿ. PDO ಅಂತೂ ಅವರು ನಾವು ಹೇಳಬೇಕಾದ್ರೆ PDO ಅವ್ರು ಕರೆಕ್ಟಾಗಿ ಇದ್ದಾರೋ ಇಲ್ಲೋ ನಮಗೆ ಗೊತ್ತಿಲ್ಲ. ಅವ್ರು ಇರ್ಬೋದು. ಯಾಕಪ್ಪ ಅಂದ್ರೆ ಅವ್ರು ಕೂಡ ನಾವು ಒಂದು 2-3 ಸಾರಿಗೆ ಹೋಗಿದ್ದೆವು. ಅವ್ರು ಕರೆಕ್ಟಾಗಿ ಮಾಡಿಕೊಟ್ಟಾರ. PDO ಮೇಲೆ ಏನು ನಾವು ಗೋಬಿ ಕುಂದರ್ಸ. ನಮ್ಮ ಗಣಜಿಕೆರೆ ಗ್ರಾಮದವರೇ ಅಧ್ಯಕ್ಷರ ರೀ, ಮೆಂಬರ್ಗಳು ಭೀ ಅವರೇ ಇರ ರೀ. 5 ಮಂದಿ ಅವರೇ ಇರಲ್ಲ ಸರ್. ಇವ್ರು ಒತ್ತಾಯ ಮಾಡಬೇಕಲ್ಲ ರೀ ಅವರಿಗೆ. ಅಧ್ಯಕ್ಷರು ಭೀ ನಮ್ಮ ಗಣಜಿಕೆರೆದವ್ರು ಯಾರು ಶಾಲಿ ಮಕ್ಕಳು ಕರ್ಕೊಂಡು ಬಿದ್ದಾರಿ. ಅದು ಇನ್ನೂ ಬರಾರ್ದಾಗೆ ಬಿದ್ದಿರು. ಈ 4 ಜನ ಹಿಂಗೆ ಬಿದ್ದಾರಿ. ನಾವು ಸುಮ್ಮನೆಗೆ ಬಿದ್ದಿದ್ರು. ನಮ್ಮ ಕಾಲು ಫ್ರ್ಯಾಕ್ಚರ್ ಆಗ್ಯದ್ರಿ. ಆ್ಯಕ್ಚುಲಿ ಬೇಕಾದ್ರೆ ತೋರಿಸ್ತೇನೆ ರೀ ಎವಿಡೆನ್ಸ್. ನಾವು ಸರ್ಕಾರ ದವಾಖಾನಿಗೆ ಹೋಗಿ ಈಗ ರೀ ಸರ್ಕಾರ ದವಾಖಾನಿಗೆ ಹೋಗಿ ಎಕ್ಸ್ರೇ ತಿಕ್ಕೊಂಬ ಅಂತ ಹೇಳ್ಯಾರಿ. ಯಾರು ಎಕ್ಸ್ರೇ ರೀ ಮತ್ತು ಕಾಲು ಫ್ರ್ಯಾಕ್ಚರ್ ಆಗ್ಯದ ಅಂತ ಹೇಳಿ ಇವತ್ತು ನಡೆದೀನಿ ತಿಕ್ಕೊಂಬರ್ಲಿಕ್ಕೆ ನಾನು ಬರೆದು ಕೊಟ್ಟಾರ. ಇವತ್ತು ನಡೆದೀನಿ ರೀ. ನಾವು ಯಾಕಂದ್ರೆ ಆರ್ಥಿಕ ಪರಿಸ್ಥಿತಿಯಿಂದ ನಾವು ಗರೀಬ್ ಇದ್ದೇವೆ ಅಂತ ಹೇಳಿ ನಮಗೆ ತೋರಿಸ್ಕೊಂಬೋದಾಗಿಲ್ಲ. ಮತ್ತು ಸುಳ್ಳು ಹೇಳ್ಯಾರ ಅಂತ ಹೇಳಿ ಈಗ ರೀ. ಮತ್ತು ಇದು ಸರ್ಕಾರ ದವಾಖಾನೆ ಇದೆ ರೀ. ಸುಳ್ಳು ಹೇಳ್ತಾನಪ್ಪ ಇವ ಅಂತ ಅನ್ಬೇಡಿದ್ರು. ನಾವು ಯಾಕೆ ಬರ್ತಾರೆ ಕರೆಕ್ಟಾಗಿ ನಡೆಯೋರು, ಕರೆಕ್ಟಾಗಿ ನಡೆಯೋರು. ನಾವು ಬಸವಣ್ಣನ ವಚನದವ್ರು ಇದ್ದವರು, ದಲಿತರಿಗೆ ಫಾಲೋ ಮಾಡೋರು, ಬುದ್ಧಕ್ಕೆ ಫಾಲೋ ಮಾಡೋರು. ಇದು ಸುಳ್ಳು ಹೇಳಿ 24/7 ಅಂತೇಳಿ ಸುಳ್ಳು ಹೇಳೋ ಸೃಷ್ಟಿ ಮಾಡೋರಲ್ರಿ. ಇದು ಸರ್ಕಾರ ದವಾಖಾನೆ ಇಷ್ಟೇ ಇದೆ ರೀ. ಸರ್ಕಾರ ದವಾಖಾನೆ ಇದೆ ರೀ. ನಾವೇ ಬಿದ್ದೆ ನಾ ಫ್ರ್ಯಾಕ್ಚರ್ ಮಾಡ್ಕೊಂಡವ್ನು ಇದ್ದೀನಿ ರೀ. ಅದಕ್ಕಾಗಿ ಹೇಳ್ತೀನಿ, ದಯಮಾಡಿ ಗಣಜಿಕೆರೆ ಗ್ರಾಮದಾಗ ಅಧ್ಯಕ್ಷರು ಭೀ ನಮ್ಮವ್ರು ಯಾರ, ಮೆಂಬರ್ಗಳು ಭೀ ನಮ್ಮವ್ರು ಯಾರ. ನಮ್ಮ ಗಣಜಿಕೆರೆ ಗ್ರಾಮದಾಗ ಏನು ಏನು ನಡೆದದ, ನೀರಿನ ಪರಿಸ್ಥಿತಿ ಏನು ನಡೆದದ, ಮತ್ತು ಇದು ಬೇಲೂರಿನಿಂದ ಮತ್ತು ಗಣಜಿಕೆರೆ ತನ ಅಲ್ಲಿ ತನ ರೋಡ್ ನೋಡಿರಿ ಸರ್. ನೀವು ನೋಡಿದ್ರೆ ಗೊತ್ತಾಗ್ತಾರೆ ನಮಗೆ. ನಮ್ಮ MLA ಸಾಬ್ರಿಗೆ ಕೈ ಜೋಡಿಸಿ ಹೇಳ್ತೀನಿ, ಒಂದು ಸಾರಿ ವಿಸಿಟ್ ಕೊಡ್ರಿ ನಮ್ಮ ರೋಡಿಗೆ. ಬೇಲೂರು ಕ್ರಾಸ್ಲಿಂದ ಗಣಜಿಕೆರೆ ಹೊಡ್ಡಿನ ತನ ರೀ. ಮತ್ತು ತೆಳಗೆ ಬೇಡ್ರಿ, ತೆಳಗೆ ಡಾಂಬರ್ ರೋಡ್ ಅದ ರೀ. ಏನು ಹೊಡೆದಿಲ್ಲ, ಏನೂ ಇಲ್ಲ, ಅದು ಒಳ್ಳೇದದ ರೀ. ಬೇಲೂರಿನಿಂದ ಹೊಡ್ಡಿನ ತನ ಅದು ರೋಡ್ ಏನು ಸತ್ಯಾನಾಶ ಆಗ್ಯದ, ಎಷ್ಟು ಜನ ಬೀಳ್ತಾ ಇದ್ದಾರೆ. ಈಗ ಇದು ಗಂಜಿ ಬಸ್ ಸ್ಟ್ಯಾಂಡ್ನಿಂದ ಟೀಚರ್ಗಳು ಬಸ್ ಹೋಗ್ತಿತ್ತು. ಈ ರೋಡ್ ಹೊಡೆದು ಹೋಗೋ ಕಾರಣಕ್ಕೆ ಬೇಲೂರು ಹುಡುಗರು ನಮ್ಮ ಗಣಜಿಕೆರೆ ಬರ್ತಾರೆ ಸ್ಕೂಲ್ ಕರೀಲಿ. ಅವ್ರಿಗೆ ಆತಂಕ ಆಗ್ಯದ್ರಿ. ಬಸ್ ಬರ್ತಿತ್ತು ರೀ ನಂಬಲ್ಲಿ 9ಕ್ಕೆ 4 ಗಂಟೆಗೆ ಭೀ ಬಸ್ ಬರ್ತಿತ್ತು. ಬೇಲೂರು ಹುಡುಗಿಯರು ಬರ್ತಿರು, ಮತ್ತು ಇಲ್ಲಿ ಕಪ್ನೂರ ಅಲ್ಲಿಗೆ ಹುಡುಗಿಯರು ಬರ್ತಿರು, ಇಲ್ಲಿಗೆ ಹುಡುಗಿಯರು ಅಲ್ಲಿಗೆ ಹೋಗ್ತಿರು, ಹುಡುಗರು ಹೋಗ್ತಿರು, ಎಲ್ಲರೂ ಹೋಗ್ತಿರು. ಆ ಬಸ್ ಮೊದಲು ಮಾಡಿ ಹೋಗಾಗ್ಬಿಟ್ಟದ್ರಿ. ಯಾಕಂದ್ರೆ ರೋಡಿನ ಆರ್ಥಿಕ ಪರಿಸ್ಥಿತಿ ಇದೆ, ಓಡ್ದು ಹೋಗ್ಯದ. ಬಸ್ ಹೋಗ್ಬೇಕು ಯಾಕಪ್ಪ, ಒಂದು ಗಾಡಿ ಎದುರು ಬರ್ತಂದ್ರೆ ಇದು ಮಾಲಕ್ಕಿಲ್ಲ, ಪೂರ ರೋಡ್ ಹೊಡೆದೋಗ್ಯದ. ಹೇಳ್ತೀನಿ, ದಯಮಾಡಿ ತಮ್ಮ ಮೀಡಿಯಾದವ್ರಿಗೆ ಭೀ ಕೈ ಮುಗಿದು ಹೇಳ್ತೀನಿ, ತಮಗೆ ಧನ್ಯವಾದ ಹೇಳ್ತೀನಿ. ಇದು ಹೈಲೈಟ್ ಮಾಡಿ ನಮ್ಮ MLA ಸಾಬ್ರ ತನ ಹೋಗಲಿ, ನಮಗೆ ಸಂಬಂಧಪಟ್ಟ ಅಧಿಕಾರಿ ತನ ಹೋಗಲಿಕ್ಕ ಹೋಗಿ ಇದೊಂದು ರೋಡ್ ವ್ಯವಸ್ಥೆ ಮಾಡಿಕೊಟ್ರಪ್ಪ ಅಂದ್ರೆ ಅವರಿಗೆ ತುಂಬ ಧನ್ಯವಾದ ಅಂತ ಹೇಳಿ ನಾನು ಒಂದು 2 ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ. ನನ್ನ ಹೆಸರು ಶಾಣ ಬಸಪ್ಪ, ಗಣಜಿಕೆರೆ.